ಆನೇಕಲ್ ಪಟ್ಟಣದಲ್ಲಿ ಇತ್ತೀಚೆಗಷ್ಟೇ ಅತ್ಯಂತ ವಿಜೃಂಭಣೆಯಿಂದ ಕರಗೋತ್ಸವ ಮುಕ್ತಾಯಗೊಂಡಿತ್ತು. ಆದರೆ ಈಗ ಇದೇ ಉತ್ಸವದ ಹೆಸರಿನಲ್ಲಿ ಎರಡು ಬಣಗಳ ನಡುವೆ ಜಟಾಪಟಿ ಶುರುವಾಗಿದೆ. ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿ ಪರ್ಯಾಯ ಕರಗ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಪೂಜಾರಿ ರಮೇಶ್ ಅವರು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಘಟನೆಯ ವಿವರ ನೋಡೋದಾದ್ರೆ, ಪೂಜಾರಿ ರಮೇಶ್ ಅವರ ನೇತೃತ್ವದಲ್ಲಿ ಮಾರ್ಚ್ 23ರಿಂದ ಏಪ್ರಿಲ್ 6ರವರೆಗೆ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಕರಗೋತ್ಸವ ಯಶಸ್ವಿಯಾಗಿ ಜರುಗಿವೆ. ಈ ನಡುವೆ ಚಂದ್ರಪ್ಪ ಹಾಗೂ ತಂಡದವರು ಚಂದ್ರಪ್ಪ ವನ್ನಿಕುಲ ಕ್ಷತ್ರಿಯತಿಗಳ ಸೇವಾ ಸಂಘದ ಹೆಸರಿನಲ್ಲಿ ಏಪ್ರಿಲ್ 30 ಮತ್ತು ಮೇ 3ರಂದು ಮತ್ತೆ ಪರ್ಯಾಯ ಕರಗ ನಡೆಸಲು ಮುಂದಾಗಿದ್ದಾರೆ. ಈಗಾಗಲೇ ಏಪ್ರಿಲ್ 22ರಂದು ಕಾನೂನು ಬಾಹಿರವಾಗಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉತ್ಸವಕ್ಕೆ ಸಿದ್ಧತೆ ನಡೆಸಲಾಗಿದೆ ಎಂಬುದು ದೂರುದಾರರ ಆರೋಪ ಆಗಿದೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ಅವರು, ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಈಗಾಗಲೇ ಕರಗ ನಡೆಸುವ ಹಕ್ಕಿನ ಬಗ್ಗೆ ಸ್ಪಷ್ಟ ಆದೇಶ ನೀಡಿದೆ. ಆದರೂ ಶಾಂತಿ ಕದಡುವ ಉದ್ದೇಶದಿಂದ ಈ ರೀತಿ ಮಾಡಲಾಗ್ತಿದೆ ಎಂದು ಕಿಡಿಕಾರಿದ್ದಾರೆ. ಸದ್ಯ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಪೂಜಾರಿ ರಮೇಶ್ ದೂರು ನೀಡಿದ್ದು, ಪರ್ಯಾಯ ಕರಗಕ್ಕೆ ತಡೆಯಾಜ್ಞೆ ನೀಡುವಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಧಾರ್ಮಿಕ ಶ್ರದ್ಧೆಯ ಕರಗೋತ್ಸವ ಈಗ ಕಾನೂನು ಸಮರಕ್ಕೆ ಸಾಕ್ಷಿಯಾಗುತ್ತಿದೆ. ಜಿಲ್ಲಾಡಳಿತ ಈ ಪರ್ಯಾಯ ಕರಗಕ್ಕೆ ಬ್ರೇಕ್ ಹಾಕುತ್ತಾ ಅಥವಾ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ.